ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. In Subhash Palekar Krishi, we are minimum utilizing the water through the internal water reservoir. We are utilizing maximum water through the atmosphere. And we save 90% water. When you save 90% water, that means none of the technology is existing throughout the world. We save 90% water and electricity. ಸ್ನೇಹಿತರೆ, ಇದು ಅತ್ಯಂತ ಮುಖ್ಯ. ನೀವು ಇದನ್ನು ಸಮಾಜದಲ್ಲೆಲ್ಲ ಇದ್ರ ಬಗ್ಗೆ ಮಾತಾಡಬೇಕಾಗತ್ತೆ. ನಾವು ಸುಭಾಷ್ ಪಾಳೇಕರ್ ಕೃಷಿಯಲ್ಲಿ ಭೂಮಿಯ ಅಂತರ್ಜಲವನ್ನು ಅತಿ ಕಡಿಮೆ ಉಪಯೋಗಿಸ್ತೀವಿ. ನಾವು ಜೀವಾಮೃತ ಉಪಯೋಗಿಸಿ ನಾವು ಕೃಷಿ ಮಾಡಿದಾಗ ನಾವು ಭೂಮಿಯ ಅಂತರಾಳದಿಂದ ತೆಗೆದು ಉಪಯೋಗಿಸೋಂಥ ನೀರು ಅತಿ ಅಲ್ಪ ಇರುತ್ತೆ. ನಾವು ನೇರವಾಗಿ ವಾತಾವರಣದಲ್ಲಿರುವಂಥ ತೇವಾಂಶ, ಹ್ಯುಮಿಡಿಟಿಯನ್ನು ಉಪಯೋಗಿಸ್ಕೊಂಡು ಪೂರ್ತಿ ಅದನ್ನು ನಾವು ಈ ಕೃಷಿಗೆ ಬಳಸ್ಕೊತೀವಿ. ಈ ರೀತಿ ಬಳಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ 90% ನೀರು ಉಳಿಯುತ್ತೆ. 90% ನೀರು ಉಳಿಯುತ್ತೆ. ನಾವು 90% ನೀರು ಉಳಿಯುತ್ತೆ ಅಂದರೆ ನಾವು ಅಷ್ಟು ನೀರನ್ನು ಭೂಮಿಯಿಂದ ತೆಗೆಯೋಕ್ಕೆ ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸೋದಿಲ್ಲ. 90% ಕೃಷಿಗೆ ಬಳಸ್ತಾ ಇರೋಂಥ ನೀರಿಗೋಸ್ಕರ ಬಳಸ್ತಾ ಇರೋಂಥ ವಿದ್ಯುತ್ತು ಉಳಿತಾಯ ಆಗುತ್ತೆ. You know, agriculture institutes are misguiding the farmer community. They said we have to give maximum water to the irrigation because the roots want water. Yesterday we have seen none of the root want water, they want waps. ಸ್ನೇಹಿತರೆ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ಯೂನಿವರ್ಸಿಟಿಗಳು ನಮಗೆ ತಪ್ಪದಾರಿಗೆ ಎಳಿತಾ ಇದ್ದಾವೆ. ಅವ್ರ ಪ್ರಕಾರ ನಾವು ಗಿಡ ಬೆಳಿಬೇಕು ಅಂತ ಅಂದಾಗ ಅತಿ ಹೆಚ್ಚು ನೀರನ್ನ ನಾವು ಬಳಸಬೇಕು ಗಿಡ ಬೆಳೆಯೋದಕ್ಕೆ ಅಂತ ಅವ್ರು ಹೇಳ್ತಾರೆ. ಆದರೆ ನಾವು ನೆನ್ನೆ ಪೂರ್ತಿ ನೋಡಿದ್ದೀವಿ, ಯಾವುದೇ ಬೇರು ಬೆಳಿಬೇಕು ಅಂತ ಅಂದಾಗ ನಮಗೆ ನೀರಿನ ಅವಶ್ಯಕತೆ ಇರೋದಿಲ್ಲ. ನಮಗಲ್ಲಿ ಬೇಕಾಗಿರೋದು ತೇವಾಂಶ, ವಾಪ್ಸ, ಆರ್ದ್ರತೆ ಅಂತ ಕನ್ನಡದಲ್ಲಿ ಅಂತೀವಿ. ಅದು ಸ್ವಲ್ಪ ಕ್ಲಿಷ್ಟವಾಗಿರೋದ್ರಿಂದ ಭೂಮಿಯಲ್ಲಿ ತೇವಾಂಶ ಇರಬೇಕಾಗತ್ತೆ. ಇಂಗ್ಲೀಷ್ನಲ್ಲಿ ನಾವು ಅದನ್ನು ಹಿಂದಿಲಿ ವಾಪ್ಸ ಅಂತೀವಿ. Wapsa term is utilized throughout the world now, as it is, ಈಗ in every language. ಈಗ ವಾಪ್ಸ ಅನ್ನೋದೇನಾಗಿದೆ ಅಂದರೆ ಪ್ರಪಂಚದ ಎಲ್ಲ ಭಾಷೆಗಳಲ್ಲೂ ಅದು ವಾಪ್ಸ ಅಂತಾನೆ ಆಗಿದೆ ಆ ಪದ. Okay, atmosphere is the ocean of the water. In rainy season, 90 to 99% relative humidity. 90 to 99% relative humidity. That means in 100 liter air, we get 99 liter water vapor. In winter, 65 to 70% humidity. That means 100 liter air, 65 liter water in the form of the vapor. Even in April, May, 25 to 30% relative humidity. That means 100 liter air, 25 liter water in the form of vapor. When
before monsoon, pre-monsoon showers, again humidity is increased more than 70%. That means air is the ocean of the water, and we are utilizing maximum water from the air in this technology. ಸ್ನೇಹಿತರೆ, ಈ ವಾತಾವರಣ ಏನಿದೆ, ಈ ಪರಿಸರ, ಗಾಳಿಯ ಪರಿಸರ ಏನಿದೆ, ಇದು ನೀರಿನ ಮಹಾಸಾಗರ. ವಾತಾವರಣ, ಗಾಳಿಯ ಪರಿಸರ ಏನಿದೆ, ಅಟ್ಮಾಸ್ಫಿಯರ್ ಏನಿದೆ, ಅದು ನೀರಿನ ಮಹಾಸಾಗರ. ಅದು ಯಾವಾಗ ನಮ್ಮ ಮುಂಗಾರಿ ಮಾರುತಗಳು ಬರ್ತವೆ, ಮುಂಗಾರಿ ಮೋಡಗಳು ಬರ್ತವೆ, ಅಂಥ ಸಮಯದಲ್ಲಿ ವಾತಾವರಣದಲ್ಲಿ ಸರಿಸುಮಾರು 90-99% ಹ್ಯುಮಿಡಿಟಿ ಅಂತ ಅಂತೀವಿ. ಹ್ಯುಮಿಡಿಟಿ ಅಂದರೆ ತೇವಾಂಶ ಇರುತ್ತೆ. ಅದು ಎಷ್ಟಿರುತ್ತೆ ಅಂದರೆ, ಈ 90-99 ಅಂದಾಗ 100 ಲೀಟ್ರ್ ನೀವು ಗಾಳಿಯನ್ನು ತೊಗೊಂಡ್ರೆ, ಗಾಳಿ ಕಣಗಳನ್ನು ತೊಗೊಂಡ್ರೆ ಅದರೊಳಗೆ 99 ಲೀಟ್ರ್ವರೆಗೂ ನೀರಿನ ಅಂಶನೇ ಇರುತ್ತೆ. ಅದೇ ರೀತಿ ನೀವು ಬೇಸಿಗೆಗೆ ಬಂದಾಗ, ಬಿರು ಬೇಸಿಗೆಯಲ್ಲಿ ಕೂಡ ನಮಗೆ 20-30% ತೇವಾಂಶ ಇರುತ್ತೆ, ವಾತಾವರಣದಲ್ಲಿ ನೀರಿನ ಅಂಶ ಇರುತ್ತೆ. ನೀವು ಚಳಿಗಾಲಕ್ಕೆ ಬಂದಾಗ ಅಲ್ಲಿ 65% ಈ ತೇವಾಂಶ ಅಥವಾ ಹ್ಯುಮಿಡಿಟಿ ಇರುತ್ತೆ. ಈ ರೀತಿ ಇರುವಂಥ ಮಹಾಸಾಗರವನ್ನು, ನೀರಿನ ಮಹಾಸಾಗರವನ್ನು ನಾವು ಭೂಮಿ ಅಂತರಾಳದ ಕೈ ಹಿಡ್ದೇ ಬಳಸ್ಕೊತೀವಿ. ಇದು ಸುಭಾಷ್ ಪಾಳೇಕರ್ ಕೃಷಿಯಲ್ಲಿ ಮಾತ್ರ ಸಾಧ್ಯ.